ಮಾಹಿತಿ ಇವತ್ತಿನ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರಿರಬಹುದು, ಬೇರೆ ಪಕ್ಷಗಳ ಮುಖಂಡರುಗಳು, ಶಾಸಕರು, ಮಾಜಿ ಮಂತ್ರಿಗಳು, ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು, ಅಭಿಮಾನಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ತಾಯಿಯವರ ನಮ್ಮ ಒಂದು ಸಂಸ್ಕೃತಿಯಲ್ಲಿ 11ನೇ ದಿನದ ಎಡೆ ಇಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಸಮಾಧಿಗೆ ಒಂದು ಗೌರವವನ್ನು ಸಲ್ಲಿಸಿ ಇವತ್ತಿನ ಕೊನೆಯ ಹಂತದಲ್ಲಿ ಅವರೆಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ, ನಾನು ಅನ್ನ ಸಂತರ್ಪಣೆ ಅಂತ ಹೇಳೋದಿಲ್ಲ, ಇದು ಒಂದು ರೀತಿಯ ರಂಗನಾಥ ಸ್ವಾಮಿಯ ಸನ್ನಿಧಾನ. ಇದು ಆ ರಂಗನಾಥ ಸ್ವಾಮಿ ನಮ್ಮ ತಂದೆಯವರಿಗೆ ಅವರ 61-62ನೇ ಇಸ್ವಿನಲ್ಲಿ ಅವರ ಕನಸಿನಲ್ಲಿ ಬಂದು ಪಕ್ಷೇತರ ಶಾಸಕರಾಗ್ತಕ್ಕಂಥದ್ದಕ್ಕೆ ಚುನಾವಣೆಗೆ ನಿಲ್ಲುವಂತಕ್ಕಂಥ ಆದೇಶ ಆ ರಂಗನಾಥ ಸ್ವಾಮಿಯಿಂದ ಆದಂಥದ್ದು. ಅದರ ಜೊತೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ 18ನೇ ತಾರೀಕಿನಂದು ನಾನು ನನ್ನ ತಾಯಿ ಅಂತ ಹೇಳೋದಿಲ್ಲ, ನಮ್ಮೆಲ್ಲರ ತಾಯಿ ಅಂತಕ್ಕಂಥದ್ದನ್ನೇ ಹೇಳ್ತೇನೆ. ಅವರು ನಮ್ಮನ್ನ ಅಗಲಿಕೆ ಆದಂಥದ್ದೇನಿದೆ, ಅಗಲಿಕೆಯ ನಂತರ ಸುಮಾರು 2 ದಿನಗಳ ಕಾಲ ಲಕ್ಷಾಂತರ ಅಭಿಮಾನಿಗಳು ಪ್ರೀತಿಯನ್ನು ತೋರಿಸಿ, ಅವರಿಗೆ ಅಭಿಮಾನಿಗಳು ಅಂತ ಹೇಳಲಿಕ್ಕಾಗೋದಿಲ್ಲ, ಅವರೆಲ್ಲರೂ ನಮ್ಮ ಕುಟುಂಬದವರೇ, ಅವರಿಗೆ ಕೊನೆಯ ಗೌರವವನ್ನು ಸಲ್ಲಿಸ್ತಂಥದ್ದೇನಿದೆ ಅದು ಒಬ್ಬ ಸರಳ ಮಹಿಳೆಗೆ ಯಾವುದೇ ರೀತಿಯ ರಾಜಕೀಯದ ಸೋಂಕಿಲ್ಲದೆ ರಾಜಕೀಯದಲ್ಲಿ 24 ಗಂಟೆ ಮುಳುಗಿರ್ತಕ್ಕಂಥ ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಇದ್ರು ಎಂದೂ ಸಹ ಅವರ ರಾಜಕೀಯವನ್ನು ನಮ್ಮ ಜೊತೆ ಮಾತಾಡಿದವರಲ್ಲ. ಮನೆಗೆ ಬಂದಂತ ಅತಿಥಿಗಳನ್ನ ಗೌರವಯುತವಾಗಿ ಅವರಿಗೆ ಸತ್ಕಾರ ಮಾಡಿ, ನಾವೇನು ಹಿಂದಿನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಸಂಸ್ಕೃತಿಯನ್ನ ಕಾಪಾಡಿದ್ದೇವೆ ನಮ್ಮ ಪೂರ್ವಿಕರು, ಆ ರೀತಿಯ ನಡವಳಿಕೆಯನ್ನ ಅವರ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಬಂದಂತವ್ರು. ಅದರ ಹಿನ್ನೆಲೆನೇ ಬಹುಶಃ ಒಬ್ಬ ಮಹಿಳೆ ಯಾವುದೇ ರೀತಿಯ ಅಧಿಕಾರವನ್ನ ಬಯಸದೆ ಪ್ರಧಾನಮಂತ್ರಿಗಳ ಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲೂ ಸನ್ಮಾನ್ಯ ದೇವೇಗೌಡರು ಅವರು ಎಂದೂ ಸಹ ನಾನು ಪ್ರಧಾನಮಂತ್ರಿಯ ಧರ್ಮಪತ್ನಿ ಅಂತಕ್ಕಂಥ ಭಾವನೆಗಳಿರಲಿಲ್ಲ ಅವರಿಗೆ. ಆ ಸಂದರ್ಭದಲ್ಲೂ ಸಾಮಾನ್ಯವಾದ ಜೀವನವನ್ನೇ ಅವರು ಅವರ ಜೀವನದುದ್ದಕ್ಕೂ ಆ ಬದುಕನ್ನ ಕಂಡಿದ್ರು. ಈ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಭೂಮಿ ತಾಯಿಯ ಮಡಿಲಲ್ಲಿ ಏನಿದ್ದಾರೆ ಅವರ ಒಂದು ನೆನಪು, ಅವರ ಒಂದು ಜೀವನ, ಇದೆಲ್ಲವನ್ನ ಗಮನಿಸಿ
ನಮ್ಮಿಂದ ಅವರು ದೂರ ಹೋಗಿದ್ದಾರೆ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ. ನಮ್ಮ ಹೃದಯದಲ್ಲಿ ಸದಾ ನೆಲೆಸಿದ್ದಾರೆ. ಅವರ ಹೆಸರಿನಲ್ಲಿ ಈ ಒಂದು ಭಾಗವನ್ನ ನಾಡಿನಲ್ಲಿರ್ತಕ್ಕಂಥ ಯಾವುದೇ ಸಮಾಜಗಳಿರ್ಬೋದು ಎಲ್ಲರಿಗೂ ನೆರಳನ್ನು ಕೊಡ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳನ್ನ ಈ ಸ್ಥಳದಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಹ ನನ್ನ ಸಹೋದರರು ಸಹೋದರಿಯರು ಎಲ್ಲರೂ ಸೇರಿ ಈ ಒಂದು ಭಾಗ ಜನತೆಗೆ ಅರ್ಪಣೆ ಮಾಡಬೇಕು. ಈ ಸ್ಥಳ ಸಂಪೂರ್ಣವಾಗಿ ಯಾವ ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿದ್ದಾವೆ, ನಮ್ಮ ಯುವಕರು, ನಮ್ಮ ರೈತರು, ಮಹಿಳೆಯರು, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದರು, ಅವರೆಲ್ಲರ ಒಂದು ನೆರಳಿಗೆ ಕೆಲವು ಕಾರ್ಯಕ್ರಮಗಳನ್ನ ಇಲ್ಲಿ ತರಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಕುಟುಂಬದಲ್ಲಿ. ಈ ಒಂದು ಸ್ಥಳ ಆ ರೀತಿಯ ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಅರ್ಪಣೆ ಇವತ್ತಿನ ದಿನ ನಮ್ಮ ತಾಯಿಯ ನೆನಪಿನಲ್ಲಿ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೇವೆ.